ಮನೆಯಲ್ಲಿ ಒಂದ್ ಇನ್ಸಿಡೆಂಟ್ ಆಗತ್ತೆ, ನೀವು ಗಿಲ್ಲಿಗೆ ಹೊಡೆದಿದ್ದು. ಆ ಟೈಮಲ್ಲಿ ನೀವು ಕುತ್ಕೊಂಡು ಅಳ್ತಿರ್ತೀರಿ, ನಮ್ಮ ಅಪ್ಪ ಅಮ್ಮ ಏನ್ ಅನ್ಕೊಂಡಿರ್ತಾರೆ, ಅಂದ್ರೆ ನಾನು ಇವಾಗ ಹೋದ್ರೆ ನಮ್ಮ ಅಪ್ಪ ಬೈಬೋದು ನನಗೆ ಮೋಸ್ಟ್ಲಿ ಯಾಕೆ ಹಿಂಗ್ ಮಾಡಿದೆ ಅಂತ ಹೇಳ್ಬಿಟ್ಟು ಅಂತ. ಇದು ಬೇರೆ ವಿಷಯಕ್ಕೆ. Okay. ಗಿಲ್ಲಿ ವಿಷಯಕ್ಕೆ ನಾನು ಆ ಥರ ರಿಯಾಕ್ಟ್ ಮಾಡಲಿಲ್ಲ. ಆ್ಯಕ್ಚುಲಿ ಐ ಟೆಲ್ ಆನೆಸ್ಟ್ಲಿ, ಹೊರಗಡೆ ಬಂದ್ಮೇಲೂ ವಿಲ್ ಶೇರ್ ಅ ವೆರಿ ಗುಡ್ ಬಾಂಡ್. ನಂದು ಗಿಲ್ಲಿ ಅವ್ರದ್ದು ನಿಜ ಹೇಳ್ತೀನಿ, ಆ ಫ್ರೆಂಡ್ಶಿಪ್ ಬಾಂಡು ಈ ಮೂಮೆಂಟಲ್ಲಿ ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆ. ನಾನು ನಿಜ ಜನರಿಗೆ ಕ್ಲಾರಿಫಿಕೇಶನ್ ಕೊಡೋದು ನಾನು ಹಾಗೇನೆ. ಈ ಮೂಮೆಂಟ್ ನಂಗೆ ಫೀಲ್ ಆಗ್ತಾ ಇದೆ ಅಷ್ಟೇ. ಹೊರಗಡೆ ಬಂದಾಗ ಹಿಲ್ ಬಿ ದ ಫಸ್ಟ್ ಪರ್ಸನ್ ನನ್ನ ಜೊತೆ ಕನೆಕ್ಷನ್ ಮಾಡೋಕ್ಕೆ. ಯಾಕಂದರೆ ಅಷ್ಟು ಚೆನ್ನಾಗಿದ್ವಿ ನಾವು. ಎಷ್ಟು ಲೈವಲ್ಲಿ ನೋಡಿದ್ದೀರಾ ನನಗೆ ಗೊತ್ತಿಲ್ಲ, ಅಥವಾ ಎಷ್ಟು ಕಾಸ್ಟ್ ಮಾಡಿದ್ದಾರೆ. ಅದೊಂದು ಆಮೇಲೆ ಇದೆ ಪ್ರೀತಿ ಸಲ್ಗೆಯಿಂದಾನೇ ಆ ಮೂಮೆಂಟ್ ಆಗಿತ್ತು. ಯಾಕಂದ್ರೆ ಅದಿಲ್ಲ ಅಂದ್ರೆ, ಯಾಕಂದ್ರೆ ನೀವು ನೋಡಿದ್ದೀರಾ ನನ್ನ ಬೇರೆಯವ್ರ ಜೊತೆ ಅಗ್ರೆಷನ್ ಇದ್ದಾಗ್ಲೂ ನಾನು ಆ ಥರ ಮಾಡೋ ಹುಡುಗಿನೇ ಅಲ್ಲ. ಅವನು ಅಷ್ಟು ಚೇಷ್ಟೆ ಮಾಡ್ತಾ ಇದ್ದ ಅಲ್ವಾ, ನನ್ ಗಿಲ್ಲಿ ಬಿಡೋ, ಅಷ್ಟು ಸತಾಯಿಸ್ಬೇಡ, ಯಾಕೋ ಹೊಟ್ಟೆ ಉರಿಸ್ತಾ ಇದೆಯಾ ಅನ್ನೋ ಫನ್ ವರ್ಷನ್ ಅಲ್ಲ ಅದು. ಹಂಗಾಗೋಗಿ ಮೇ ಬಿ ಅದೇ ಮುಳ್ಳಾಯ್ತು ಅನ್ನೋದು ಬಿಟ್ರೆ, ಪಾಪ ಅವನಿಗೂ ತುಂಬ ಫೀಲ್ ಆಗಿ ಅವನು ಆ ಜಾಗದಲ್ಲಿ ಬೇರೆಯವ್ರು ಯಾರಿದ್ದಿದ್ರು, ನಾನು ಹಂಗೆ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಅವನು ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಷ್ಟು.